ಫೋನ್ ಬಂದಿತ್ತು ಏನಂತ ನಗರಸಭೆ ಪ್ರಾಪರ್ಟಿಯಲ್ಲಿಂದ ಮಣ್ಣು ಕಳ್ತನ ಆಗ್ತಾ ಇದೆ ಅಂತ ಒಂದು ಫೋನ್ ಬಂತು, ಕರೆ ಬಂತು. ನಾವೆಲ್ಲ ನಮ್ಮ ಕೆಲಸ ಮೇಲೆ ಇದ್ದೆ. ನಾನು ಕತ್ನೆ ಚಿತ್ತಾಗೋಲ ತಾಲೂಕದ ಒಂದು ಕತ್ನೆಯಲ್ಲಿ ನಾನು ಇದ್ದೆ. ಅಲ್ಲಿಂದ ಹೀಗೆ ಓಡ್ ಬಂದಿದ್ದೇನೆ. ಇಲ್ಲಿಂದ ನಗರಸಭೆಯಿಂದ ಮಣ್ಣು ಕಳ್ತನ ಆಗ್ತಾ ಇದೆ ಅಂತ ಈಗಾಗಲೇ 30 ಲೋಡನ್ನು ಮಣ್ಣು ಕಳ್ತನ ಮಾಡಿದ ಅಂತ ಹೇಳ್ತಾ ಇದ್ದಾರೆ. JCB ಇವರು ಯಾರು ಟಿಪ್ಪರ್ ಅವರು ಓಡೋದ್ರು ಇಲ್ಲಿಂದ. ಹೀಗೆ ಅಧ್ಯಕ್ಷರಿಗೆ ಕೇಳಿದರೆ ಅವರು ಹೇಳ್ತಾರೆ, ಇಲ್ಲ ನಾವು ಈ ಥರ ಮಾಡ್ತಾ ಇದ್ದೇವೆ. ಅರೆ ಏನು ಮಾಡಿದರೆ ನಗರಸಭೆ ಪ್ರಾಪರ್ಟಿಗೆ ಏನಾಗಬೇಕು ಅದು 31 ನಗರಸಭಾ ಸದಸ್ಯರಿದ್ದಾರೆ, ಶಾಸಕರಿದ್ದಾರೆ, ಎಲ್ಲ ಮುಖಂಡರಿದ್ದಾರೆ. ಅವ್ರ ಜೊತೆ ಸೇರಿ ಅದು ಒಂದು ನಿರ್ಣಯ ಆಗಬೇಕಂತ ನಾವು ಹೇಳ್ಕೊಂಡು ಇವತ್ತು ಏನು ಕೆಲಸ ಮಾಡ್ತಾ ಇದ್ರು ಅವ್ರು ಬಂದ್ ಮಾಡಿದ್ದಾರೆ. ಅವ್ರು ಹೇಳಿದ್ರು ಬೀಚ್ ಮೇಲೆ ಮಣ್ಣು ಹಾಕ್ತಾ ಇದ್ದೇವೆ ಅಂತ. ಈ ಕಚರಾ ಮಣ್ಣು ಹೋಗಿ ತಗೊಂಡೋಗಿ ಬೀಚ್ ಮೇಲೆ ಹಾಕೋದು ಯಾವ ಪದ್ಧತಿ? ಅದು ನ್ಯಾಚುರಲ್ ಬೀಚಲ್ಲಿ ಇದು ಎಲ್ಲ ಹಾಕಿ ಬೀಚ್ ಹಾಳು ಮಾಡೋದು ಅದು ಸರಿಯಾಗೋದಿಲ್ಲ. ಏನು 4 ವರ್ಷ ಹಿಂದೆ ಕೂಡ ಇದೇ ಥರ BJP ಸರ್ಕಾರ ಇದ್ದಾಗ ಇದೇ ಥರ ಮಾಡಿದ್ರು ಇವರು. ಅವಾಗೆ ಕೂಡ ಎಲ್ಲ ಕಾರವಾರ ನಾಗರಿಕರು ಸೇರಿ ಅದು ಬಂದ್ ಮಾಡಿದ್ರು. ಅದೇ ಥರ ಇವಾಗ ಕೂಡ ಇವರು ರಿಪೀಟ್ ಮಾಡ್ತಾ ಇದ್ದಾರೆ. ಇವು ಒಳ್ಳೆ ಪದ್ಧತಿ ಇಲ್ಲ. ನಾವು ಹೇಳಿದ್ದೇವೆ ಅಧ್ಯಕ್ಷರಿಗೆ, 31 ಸದಸ್ಯರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಎಲ್ಲ ಕೂಡಿ ಶಾಸಕರು ಇದ್ದಾರೆ, ಎಲ್ಲ ಕೂಡಿ ಒಂದು ಒಳ್ಳೆ ನಿರ್ಣಯ ಮಾಡಬೇಕು. ಕಾರವಾರ ಅಭಿವೃದ್ಧಿ ಪಥ ದಾಟಬೇಕು ಅಂತ ನಾವು ನಮ್ಮದು ಒಂದು ನಿರ್ಣಯ ಇದೆ. ಅದಕ್ಕೆ ಅಧ್ಯಕ್ಷರು ಎಸ್ ಹೇಳಿದ್ದಾರೆ. ಈಗಾಗಲೇ ನಗರಸಭೆಯಲ್ಲಿ ಕರೆದಿದ್ದಾರೆ ಎಲ್ಲರಿಗೆ ಕೂತ್ಕೊಂಡು ಮಾತಾಡುವ ಅಂತ. ಮುಂದೆ ಏನಾಗ್ತದೆ ನಾವು ನೋಡುವ. ನಮ್ಮದು ಒಂದು ಪ್ರತಿಭಟನೆಗೆ ಇವಾಗ ನೋಡಿ JCB ಮತ್ತು ಹೋಗ್ತಾ ಇದೆ. ಹೇಗೆ ನೋಡಬೇಕು ಅದು ಸರಿಯಾಗಿ ಕಳ್ತನ ಆಗಿದೆ ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ. ತನಿಖೆ ಆಗಬೇಕು ಅದರ ಬಗ್ಗೆ. ಇದ್ರ ಮೇಲೆ ನೀವು ಕಂಪ್ಲೇಂಟ್ ಮಾಡ್ತೀರಾ? ಕಂಪ್ಲೇಂಟ್ ಮಾಡೋದು ಈಗ ಅಧ್ಯಕ್ಷತೆ ಮಾತಾಡ್ತೇವೆ. ಎಲ್ಲಿ ಹೋಗಿದೆ ಮಣ್ಣು ಆಗಿದೆ. ಆದ ನಂತರ ಎಲ್ಲ ಸಾರ್ವಜನಿಕ ಇಲ್ಲಿ ಗಾಂಧಿ ಮಾರ್ಕೆಟಿಂದ ಎಲ್ಲ ಸಾರ್ವಜನಿಕ ನಮ್ಮ ಜೊತೆ ಬಂದಿದ್ರು. ಅವ್ರದ್ದು ಇಷ್ಟು ವರ್ಷ ಆಗಿದೆ, ಇದಕ್ಕೆ ಎಲ್ಲ ಬಿಲ್ಡಿಂಗ್ ಎಲ್ಲ ಡೆಮಾಲಿಷನ್ ಆಗಿತ್ತು. ಇನ್ನು ತನಕ ಯಾಕೆ ಮಣ್ಣು ಕ್ಲಿಯರ್ ಮಾಡಲಿಲ್ಲ ಅಂತ ಅವರು ಎಲ್ಲರ ಒಂದು ಮನವಿ ತೊಗೊಂಡು ಬಂದಿದ್ದು ನಮ್ಮ ಹತ್ರ. ಇದೆಲ್ಲ ಕ್ಲಿಯರ್ ಆಗಬೇಕು. ಒಂದು ಕಾರವಾರ ಸಿಟಿ ಒಂದು ಒಳ್ಳೆ ನಗರ ಕಾಣಬೇಕು. ಸಿಟಿಯಲ್ಲಿ ಇಂಥ ರಾಡಿ ಆಗಿದೆ, ಇಷ್ಟೇ ವರ್ಷ ಆಯಿತು. ಅದಕ್ಕಾಗಿ ನಮ್ಮದು ಒಂದೆಲ್ಲ ಬಾಡಿಯಿಂದ ಈಗೆಲ್ಲ ನಮ್ಮ ಸದಸ್ಯರಿಂದ MLA ಇಂದ ನಾವು ಏನು ಮಾಡಿದ್ವಿ, ಖಾಲಿ ಮಣ್ಣು ಕ್ಲಿಯರ್ ಮಾಡಿದ್ವಿ. ಯಾಕಂದರೆ ಈಗ ಇದು ಏನಂದರೆ ಎಲ್ಲ ಡೆಮಾಲಿಷಿಂಗ್ ಮಾಡಿದ್ದಿದೆ. ಈ ಡೆಮಾಲಿಷಿಂಗ್ ಮಾಡಿದ ನಂತರ ಮಣ್ಣು ಆಟೋಮೆಟಿಕ್ ಶಿಫ್ಟ್ ಆಗಬೇಕು. ಇದಕ್ಕೆ ಮತ್ತು ಮಣ್ಣಿಗೆ ಮತ್ತು ಥರಾವ್ ಬಿರೋಗಿಗೆ ಏನು ಸಂಬಂಧ ಇಲ್ಲ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಾಡಿಯಲ್ಲೇ ಆಗಿದೆ. ಡೆಮಾಲಿಷನ್ ಆದ ನಂತರ ಇದೆಲ್ಲ ಶಿಫ್ಟಿಂಗ್ ಆಗಬೇಕಂತ ಅದೇ ವಿಚಾರಲ್ಲಿ ಇದೆಲ್ಲ ಒಂದು ಕ್ಲೀನ್ ಆಗಬೇಕು. ನಾಳೆ ಹಬ್ಬ ಬರ್ತಾ ಇದೆ. ಈ ಹಬ್ಬಕ್ಕೆ ಕೂಡ ಇಲ್ಲಿ ಜನ ಎಲ್ಲ ಯಾವ ಊರಿಂದ ಬರ್ತದೆ. ಈಗ ಬಾಬಾ ಎಲ್ಲ ಟ್ರಾಫಿಕ್ ಆದ ನಂತರ ಬಾಬಾ ಇಲ್ಲೆಲ್ಲ ಗಾಡಿ ಒಂದು ವ್ಯವಸ್ಥೆ ಒಳಗೆ ತೊಗೊಳ್ಬೋದು, ಕೊಡ್ತೀವಿ. ಆದರೆ ನಮ್ದು ಯಾರಿಗೆ ಇಲ್ಲಿ ಹೋಗ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಯಾರು ಬೀದಿ ವ್ಯಾಪಾರ ಬಂದರೆ ಕೂಡ ಇನ್ನೂ ಅವಕಾಶ ಕೊಡೋದಿಲ್ಲ. ಅದು ಮುಂದಿನ ಜೀಬಿದಲ್ಲಿ ಈಗ ಎಲ್ಲ ಸದಸ್ಯರಿಗೆ ಗಮನಕ್ಕೆ ವಿಶ್ವಾಸದಲ್ಲಿ ತೊಗೊಂಡು ನಾವು ಮುಂದಿನ ದಿವಸ ಎಲ್ಲ ಸಭೆ ನಡೆಸ್ಕೊಂಡು ಅದು ಯಾರ್ಯಾರು ಅಬ್ಜೆಕ್ಷನ್ ಹಾಕಿದ್ದಾರೆ ಅವ್ರಿಗೆ ಕರ್ಸ್ಕೊಂಡು ಲಾಸ್ಟ್ ಟೈಮ್ GB ಲಾಸ್ಟ್ ಟೈಮ್ ನಮ್ಮ ಅಧ್ಯಕ್ಷ ಇದ್ದಾಗ ಅವರಿಗೆಲ್ಲ ಆಶ್ವಾಸನೆ ಕೊಟ್ಕೊಂಡು ಲೆಟರ್ ಕೊಟ್ಟಿದ್ದು ಬಾಂಡ್ ಮೇಲೆ, ನಿಮ್ಗೆ ಇದೇ ಅಂಗಡಿ ಕೊಡ್ತೀವಿ ಅಂತ. ಇನ್ನೂ ತನಕ ಅವ್ರು ಇನ್ನೂ ಬಿಡ್ಕೊಂಡು ಕೊಡಲಿಲ್ಲ. ಅದು ಕೋರ್ಟಲ್ಲಿ ನಡೀತದೆ. ಮುಂದಿನ ಸಲ ಅವರಿಗೆ ಮತ್ತೆ ರಿಟರ್ನ್ ನಾವು ಕಳಿಸ್ಕೊಂಡು ಅದು ಒಳ್ಳೆ ರೀತಿಯಿಂದ ಎಲ್ಲ ಆಶ್ವಾಸನೆ ಕೊಡ್ಕೊಂಡು ನೀವು ಕೋರ್ಟಿಂದ ಎಲ್ಲ ರಿಟರ್ನ್ ತೊಗೊಂಡು ಒಳ್ಳೆ ಇಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಅವಕಾಶ ಕೊಡಲಿ ಅಂತ ನಾವು ಎಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಆದರೆ ಅವ್ರು ಸಾರ್ವಜನಿಕರು ಎಲ್ಲ ಬಂದ ನಂತರ ನಾವು ಇದು